ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಮ್ಯಾಜಿಸ್ಟ್ರೇಟಿಯಲ್ ವರದಿ ಸಲ್ಲಿಕೆಯಾಗಿದೆ. ಅಂದರೆ ಇದು ಕೂಡ ಒಂದು ವರದಿನೇ. ಅಲ್ಲಿ ನ್ಯಾಯಮೂರ್ತಿಗಳು ಖುನ್ನಾ ಅವರ ಒಂದು ನೇತೃತ್ವ, ಇಲ್ಲಿ ಬೆಂಗಳೂರು ನಗರ DC ಜಗದೀಶ್ ಅವರು ಇಲ್ಲಿ ಮ್ಯಾಜಿಸ್ಟ್ರೇಟಿಯಲ್ ಆಗಿ ಏನು ವಿಚಾರಣೆಯನ್ನು ಮಾಡಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ವರದಿ ಸಲ್ಲಿಕೆ ಮಾಡಿದ್ದಾರೆ. ಸುಮಾರು 1 ತಿಂಗಳ ಕಾಲ ತನಿಖೆ ನಡೆಸಿ ಈ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳು, ಗಾಯಾಳುಗಳು, ಮೃತರ ಕುಟುಂಬಸ್ಥರು ಸೇರಿ ಸುಮಾರು 100ಕ್ಕೂ ಹೆಚ್ಚು ಜನರ ಹೇಳಿಕೆಯನ್ನು ದಾಖಲಿಸಿ ಈ ರಿಪೋರ್ಟನ್ನು ರೆಡಿ ಮಾಡಿದ್ದಾರೆ. ಘಟನಾ ಸ್ಥಳದ CCTV ಫುಟೇಜ್ ಆಗಿರ್ಬೋದು ಮತ್ತು ಮಹಜರು ನಡೆಸಿ ಈ ವರದಿಯನ್ನು ಈಗ ಸರ್ಕಾರಕ್ಕೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ನೋಡಿ, 2 ಆಯೋಗವನ್ನು ರಚನೆ ಮಾಡಲಾಗಿತ್ತು. ಹಾಗಾದರೆ ಮ್ಯಾಜಿಸ್ಟ್ರೇಟಿಯಲ್ ತನಿಖೆಯಲ್ಲಿ ಏನಿದೆ? ಕಾಲ್ತುಳಿತಕ್ಕೆ RCB ಮ್ಯಾನೇಜ್ಮೆಂಟ್ ಕಾರಣ ಅಂತ ವರದಿ ಬಂದಿದೆ. ಪೊಲೀಸರ ಅನುಮತಿ ಪಡೆಯದೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಮತ್ತು ಫ್ರೀ ಪಾಸ್ ಘೋಷಣೆ ಮಾಡಿತ್ತು RCB ಮ್ಯಾನೇಜ್ಮೆಂಟು. ಪ್ರತಿಯೊಬ್ಬರಿಗೂ ಅವಕಾಶ ಅನ್ನೋದು ಅಲ್ಲಿ ಗೊತ್ತಾಯಿತು. ಕಾರ್ಯಕ್ರಮ ಆಯೋಜಿಸಿದ್ದೇ ಮೂಲ ಕಾರಣ ಅಂಥೇಳಿ ಮ್ಯಾಜಿಸ್ಟ್ರೇಟಲ್ಲಿ ವರದಿ ಕೊಟ್ಟಿದೆ. ಇನ್ನು RCB, DNA, KSCA, ಪೊಲೀಸ್ ಇಲಾಖೆ ಪಾತ್ರದ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಆಗಿದೆ. 4 ಸಂಸ್ಥೆಗಳ ಪಾತ್ರದ ಬಗ್ಗೆ ಜಿಲ್ಲಾಧಿಕಾರಿ ಜಗದೀಶ್ ಅವರು ಉಲ್ಲೇಖ ಮಾಡಿದ್ದಾರೆ. ಕಾಲ್ತುಳಿತ ಘಟನೆಗೆ ಮೊದಲ ಕಾರಣ RCB ಮ್ಯಾನೇಜ್ಮೆಂಟು ಮತ್ತು 2ನೇ ಸ್ಥಾನದಲ್ಲಿ DNA. ಇವರೇನು ಅವ್ರದ್ದು ಒಂದು ಸಂಸ್ಥೆ ಇದೆ, ಅವರು ಕೂಡ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. 3ನೇ ಸ್ಥಾನದಲ್ಲಿ KSCA ಕ್ರಿಕೆಟ್ ಮಂಡಳಿ, 4ನೇ ಸ್ಥಾನದಲ್ಲಿ ಪೊಲೀಸ್ ಇಲಾಖೆ. ಇವರೆಲ್ಲರೂ ಕೂಡ 11 ಜನರ ಸಾವಿಗೆ ಕಾರಣರಾಗಿದ್ದಾರೆ ಅನ್ನುವಂಥ ವರದಿ ಈಗ ಅಲ್ಲಿ ಪತ್ತೆಯಾಗಿದೆ. ಆ ವರದಿಯಲ್ಲಿ ಉಲ್ಲೇಖ ಆಗಿದೆ. ಒಂದು ಮೈಕಲ್ ಖುನ್ನಾ ಅವರ ಒಂದು ವರದಿ, ಈಗ ಮ್ಯಾಜಿಸ್ಟ್ರೇಟಿಯಲ್ DC ಅವ್ರ ನೇತೃತ್ವದ ಒಂದು ತನಿಖಾ ವರದಿ. 2 ವರದಿಗಳು ನೋಡ್ತಾ ಇದ್ದೀವಿ. ಸಾಮ್ಯತೆ ಇರೋದು ಕಂಡು ಬರ್ತಾ ಇದೆ. ನೋಡಿ, ಸೇಮ್ ಟು ಸೇಮ್ ಇದ್ದಾವೆ ಕಾರಣಗಳು.